ಚುನಾವಣೆಗೂ ಮುನ್ನ ದಳಪತಿ ವಿಜಯ್, ಚುನಾವಣೆಯಲ್ಲಿ ಗೆದ್ದ ನಂತರ ಜೋಸೆಫ್ ವಿಜಯ್. ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ. ಈ ಜಾತಿ ವ್ಯವಸ್ಥೆಯನ್ನ ಕಂಡ್ರೆ ಅಸಹ್ಯವಾಗುತ್ತೆ ಅಂತೆಲ್ಲ ವೇದಿಕೆಗಳ ಮೇಲೆ ನಿಂತು ಬುರುಡೆ ಭಾಷಣಗಳನ್ನ ಹೊಡಿತಿದ್ದಂತಹ ಗಿರಾಕಿಗಳೆಲ್ಲ ಇದೇ ವಿಜಯರವರು ಚುನಾವಣೆಯಲ್ಲಿ ಗೆದ್ದ ನಂತರ ಇವ ನಮ್ಮ ಜಾತಿಯವ, ನಮ್ಮ ಜಾತಿಯವ, ನಮ್ಮ ಜಾತಿಯವ ಅಂತೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಇನ್ನು ಕೆಲವೊಂದಷ್ಟು ಗಿರಾಕಿಗಳು ಇನ್ನೊಂದೆರಡು ಹೆಜ್ಜೆ ಮುಂದೆ ಹೋಗಿ ಪೆರಿಯರ್ ಸಿದ್ಧಾಂತದ ಯುವ ನಾಯಕ ಅಂತೆಲ್ಲ ಬಿಂಬಿಸೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಈಗ ಇದೇ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ವಿಜಯರವರು ಕರ್ನಾಟಕಕ್ಕೆ ಬಂದು ತಾಯಿ ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡ್ಕೊಂಡು ತಾವು ಮಾಡಿಕೊಂಡಿದ್ದಂತಹ ಅರ್ಕೆಯನ್ನು ಸಹ ತೀರಿಸ್ಕೊಂಡ್ರು. ಇಲ್ಲಿ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಮಾತುಗಳನ್ನ ಹೇಳ್ಬೋದು. ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ವಿಜಯರವರು ಜಾತ್ಯತೀತ ಮುಖ್ಯಮಂತ್ರಿಗಳು, ಹಾಗಾಗಿ ಚರ್ಚ್ಗೂ ಹೋಗ್ತಾರೆ, ಮಸೀದಿಗೂ ಹೋಗ್ತಾರೆ, ಅದೇ ರೀತಿಯಾಗಿ ದೇವಾಲಯಕ್ಕೂ ಸಹ ಬಂದಿದ್ದಾರೆ ಅಂತ. ಅಲ್ಲ ಕಣ್ರಯ್ಯ, ತಮಿಳುನಾಡಿನಲ್ಲಿ ಹಿಂದೂ ದೇವಾಲಯಗಳಿಲ್ವಾ? ತಮಿಳುನಾಡಿನಲ್ಲಿ ಎಷ್ಟು ಎಷ್ಟು ಹಿಂದೂ ದೇವಾಲಯಗಳಿದಾವೆ ಅಂತ ಏನಾದ್ರೂ ಗೊತ್ತಿದ್ಯಾ? ಈ ಜಾತ್ಯತೀತ ಸಿದ್ಧಾಂತಗಳನ್ನ ತೋರಿಸ್ಬೇಕು ಅಂತಂದಿದ್ರೆ ತಮಿಳುನಾಡಿನಲ್ಲೇ ತೋರಿಸ್ಬೋದಾಗಿತ್ತಲ್ವಾ? ಅಲ್ಲೇ ಯಾವ್ದಾದ್ರು ದೇವಾಲಯಕ್ಕೆ ಹೋಗಿ. ಅದೇನದು ಅಷ್ಟು ದೂರದಿಂದ ಕರ್ನಾಟಕದ ಶಕ್ತಿ ದೇವತೆಗೆ ಬಳಿ ಬಂದು ಹರಕೆಯನ್ನ ತೀರಿಸಿಕೊಳ್ಳುವಂತಹದ್ದು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ವಿಜಯರವರ್ಗೂ ಸಹ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು. ಶಕ್ತಿ ದೇವತೆಯರ ಶಕ್ತಿ ಎಂತಹದ್ದು ಅಂತ. ವಿಜಯರವರ ಮೂಲ ಯಾವುದು ಹೇಳಿ ಮೊದಲೇನೆ? ವಿಜಯರವರ ಮೂಲನೇ ಸನಾತನ ಧರ್ಮ. ಕೆಲವೊಂದಷ್ಟು ಕಾರಣಾಂತರಗಳಿಂದ ಯಾವುದೋ ಕಾಲಘಟ್ಟದಲ್ಲಿ ಮತಾಂತರವಾಗಿದ್ದಾರೆ ಅಷ್ಟೇನೆ. ಆ ಮೂಲವನ್ನ ಯಾರಿಂದಲೂ ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕಾಗೋದಿಲ್ಲ. ಅವರ ದೇಹದಲ್ಲಿ ಹರಿತಿರುವಂತಹ ರಕ್ತನೇ ಸನಾತನ ಧರ್ಮದ ಮೂಲದ ರಕ್ತ. ಆ ರಕ್ತವನ್ನ ಬದಲಾಯಿಸೋದಕ್ಕೆ ಸಾಧ್ಯವಾಗುತ್ತಾ? ಆ ರಕ್ತವನ್ನ ಯಾರಿಂದಲೂ ಬದಲಾಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಸನಾತನ ಧರ್ಮ ಅಂದ್ರೇನೆ ಸರ್ವಶ್ರೇಷ್ಠವಾದಂತಹದ್ದು. ಇದೇ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ವೇದಿಕೆಯ ಮೇಲೆ ನಿಂತ್ಕೊಂಡು ಬುರುಡೆ ಭಾಷಣಗಳನ್ನ ಬಿಡ್ತಾನೆ. ಸನಾತನ ಧರ್ಮವನ್ನ ಸರ್ವನಾಶ ಮಾಡಬೇಕು, ಸನಾತನ ಧರ್ಮ ಎಂಬುವಂತಹದ್ದು ಡೆಂಗ್ಯೂ ಇದ್ದ ಹಾಗೆ, ಮಲೇರಿಯಾ ಇದ್ದ ಹಾಗೆ ಅಂತೆಲ್ಲ ಹೇಳ್ತಿರ್ತಾನೆ. ಆತನ ಯೋಗ್ಯತೆಗೆ ಆತನ ಮನೆಯಲ್ಲೇ ಸನಾತನ ಧರ್ಮವನ್ನ ನಾಶ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಉದಯನಿಧಿ ಸ್ಟಾಲಿನ್ ರವರ ತಾಯಿ ಅಪ್ಪಟ ದೈವ ಭಕ್ತೆ. ಮಾತೆತ್ತಿದ್ರೆ ಸಾಕು ದುರ್ಗೆ ದೇವಿಗೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ಪೂಜೆಯನ್ನು ಸಲ್ಲಿಸ್ತಿರ್ತಾರೆ, ಹರಕೆಗಳನ್ನ ಓದ್ಕೊಳ್ತಿರ್ತಾರೆ, ಅನ್ನದಾನವನ್ನ ಮಾಡ್ತಿರ್ತಾರೆ, ಈ ರೀತಿಯಾಗಿ ಪೂಜೆಗಳನ್ನ ಮಾಡ್ತಿರ್ತಾರೆ. ಈತನ ಯೋಗ್ಯತೆಗೆ ಆತನ ಮನೆಯಲ್ಲಿರುವಂತಹ ಸನಾತನ ಧರ್ಮವನ್ನೇ ನಾಶ ಮಾಡೋದಕ್ಕಾಗಿಲ್ಲ. ಇನ್ನ ವೇದಿಕೆಯ ಮೇಲೆ ನಿಂತ್ಕೊಂಡು ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಬುರುಡೆ ಭಾಷಣಗಳನ್ನ ಬಿಡ್ತಾನೆ. ಇಲ್ಲಿ ಈ ಪಕಾಚ ಇದನ್ನಲ್ಲ, ಪಕಾಚ ಕಾಕ್ರೋಚ್ ಪಕಾಚ. ಈ ಪಕಾಚ ತನ್ನ ಹೆಂಡತಿಯ ಬಯಕೆಯನ್ನು ಈಡೇರಿಸುವಂತಹ ಉದ್ದೇಶದಿಂದ, ತನ್ನ ಹೆಂಡತಿಯ ಆಸೆಯಂತೆ, ತನ್ನ ಹೆಂಡತಿಯ ನಾಗದೋಷವನ್ನ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ನಾಗದೇವನ ದೇವಾಲಯಕ್ಕೆ ಹೋಗ್ಬಿಟ್ಟು ಹರಕೆಯನ್ನ ಈಡೇರಿಸ್ಬಿಟ್ಟು ಬರೋದು. ಸಿಕ್ಕಾಕೊಂಡಾಗ ಪ್ರಶ್ನೆಯನ್ನ ಮಾಡಿದ್ರೆ ಇದು ನನ್ನ ಹೆಂಡತಿಯ ಇಷ್ಟ, ಆಕೆಯ ವೈಯಕ್ತಿಕ ವಿಚಾರ, ಆಕೆ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ದೇವಾಲಯಕ್ಕೆ ಹೋಗ್ಲಿ, ಆ ದೇವಾಲಯಕ್ಕೆ ಹೋಗ್ಬಾರ್ದು ಅಂತ ತಡೆಯೋದಕ್ಕೆ ಯಾರು? ಎಲ್ಲರಿಗೂ ಸಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಹಾಗೆ ಹೀಗೆ ಸಂವಿಧಾನ ಅಂತ ಹಾಕೊಂಡು ಬುರುಡೆ ಭಾಷಣವನ್ನ ಹೊಡೆಯೋಕೆ ಪ್ರಾರಂಭವನ್ನ ಮಾಡ್ತಾನೆ. ಈ ರೀತಿಯಾದಂತಹ ಗಿರಾಕಿಗಳು ನಿಮ್ಮ ನಡುವೆ ತುಂಬಾ ಜನನೇ ಇದ್ದಾರೆ. ನೋಡ್ಬೋದು, ವೇದಿಕೆ ಮೇಲೆ ನಿಂತ್ಕೊಂಡು ಸನಾತನ ಧರ್ಮದ ಬಗ್ಗೆ ಬಾಯಿ ಬಂದಂಗೆ ಬೈತಿರ್ತಾರೆ. ಮಕ್ಕಳನ್ನ ಕರ್ಕೊಂಡು ರಾಜಕೀಯ ಉದ್ದೇಶಕ್ಕಾಗಿ ದೇವಾಲಯಗಳನ್ನು ಸುತ್ತುತ್ತಿರ್ತಾರೆ. ಕದ್ದು ಮುಚ್ಚಿ ಮನೆ ಒಳಗಡೆ ಹೋಮ ಹವನಗಳನ್ನ ಮಾಡಿಸ್ತಿರ್ತಾರೆ. ವೇದಿಕೆಯ ಮೇಲೆ ನಿಂತ್ಕೊಂಡು ಹಿಂದೂಗಳನ್ನ ಬಾಯಿ ಬಂದಾಗೆ ಬೈತಾ ಇರ್ತಾರೆ. ನೋಡಿ, ತುಂಬಾ ಜನ ಸಿಗ್ತಾರೆ ನಮ್ಮ ರಾಜ್ಯದಲ್ಲೇನೆ, ಏನ್ ಸಿಗ್ಬೇಕು ಅಂತೇನಿಲ್ಲ. ಒಂದು ಖುಷಿಯ ವಿಚಾರ ಅಂತಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ವಿಜಯರವರು ನಮ್ಮ ಸಿದ್ದರಾಮಯ್ಯನವರ ರೀತಿಯಾಗಿ ನಾನು ಮೀನ್ ತಿನ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಬಂದೆ, ತಪ್ಪೇನ್ರಯ್ಯ, ದೇವ್ರ ಹೇಳೋನಯ್ಯ ಮೀನ್ ತಿನ್ಬಾರ್ದು ಅಂತ, ನಾನು ತಿನ್ಬಿಟ್ಟು ಹೋಗ್ತೀನಿ ಕಣ್ರಯ್ಯ, ಈ ರೀತಿಯಾಗಿ ಮಾಡಲಿಲ್ಲ. ಸನಾತನ ಧರ್ಮದ ಸಂಪ್ರದಾಯದಂತೆ ಶಾಸ್ತ್ರಬದ್ಧವಾಗಿ ಬಂದು ದೇವರ ದರ್ಶನವನ್ನ ಮಾಡಿ ತಮ್ಮ ಹರಕೆಯನ್ನು ತೀರಿಸಿಬಿಟ್ಟು ಹೋದ್ರು. ನಿಜವಾಗಿಯೂ ತುಂಬಾನೇ ಖುಷಿ ಅನಿಸುತ್ತೆ. ನೋಡಿ, ಸನಾತನ ಧರ್ಮವನ್ನ ಯಾವನಿಂದಲೂ ನಾಶ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮೊಘಲರು ಬಂದ್ರು ಕಣ್ರಿ, ಖಡ್ಗ ಹಿಡ್ಕೊಂಡ್ ಬಂದ್ರು. ಅದು ಹೆಂಗ್ ಬಂದ್ರು? ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತೀವಿ ಅಂತ ಬಂದ್ರು. ಏನ್ ಹೊಸಿ ಜನನ ಸಾಯಿಸಿದ್ರ? ಎಷ್ಟು ಜನನ ಸಾಯಿಸಿದ್ರು? ಎಷ್ಟು ದೇವಾಲಯಗಳನ್ನ ಹೊಡೆದ್ರು? ಎಷ್ಟು ಕೊಳ್ಳೆ ಹೊಡೆದ್ರು? ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರವನ್ನ ಮಾಡಿದ್ರು? ಎಷ್ಟು ಜನನ ಬರ್ಬರೆಯಾಗಿ ಹತ್ಯೆಯನ್ನು ಮಾಡಿದ್ರು? ಎಷ್ಟು ದೇವಾಲಯಗಳನ್ನ ಹೊಡೆದಾಕ್ಬಿಟ್ರು? ಎಷ್ಟೋ ಜನ, ಕೆಲವೊಂದಷ್ಟು ಜನ ಹೆದರಿ ಸಾವಿಗೆ ಮತಾಂತರ ಸಹ ಆಗಿದ್ರು.
ಇನ್ನು ಉಳಿದಂಥವ್ರು ಮತಾಂತರ ಆದ್ರ ಮತಾಂತರ ಆಗ್ಲಿಲ್ಲ, ಅವರನ್ನು ಹಿಮ್ಮೆಟ್ಟಿಸಿದ್ರು, ಅವರ ವಿರುದ್ಧವಾಗಿ ನಿಂತ್ಕೊಂಡ್ರು. ಅಂತಹ ಮೊಘಲರ ಕೈಲೇನೆ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಯ್ತಾ? ಇವತ್ತು ಈ ನೆಲದಿಂದ ಸನಾತನ ಧರ್ಮವನ್ನ ನಾಶ ಮಾಡೋದಕ್ಕೆ ಸಾಧ್ಯವಾಗಿದೆಯಾ? ಬ್ರಿಟಿಷರು ಬಂದ್ರು. ಬ್ರಿಟಿಷರ ಬಂದೂಕಿನ ಜೊತೆಗೆ ಮಿಷನರಿಗಳು ಬಂದು, ಮಿಷನರಿಗಳ ಜೊತೆಗೆ ಅಕ್ಕಿ ಮೂಟೆನೂ ಸಹ ಬಂತು. ಬ್ರಿಟಿಷರ ಬಂದೂಕಿಗೆ ಎದುರುಕೊಂಡು ಮಿಷನರಿಗಳ ಕೆಲವೊಂದಷ್ಟು ಆಸೆಗಳಿಗೆ ಬಲೆಗೆ ಬಿದ್ದು ಕೆಲವೊಂದಷ್ಟು ಜನ ಮತಾಂತರವಾದ್ರು. ಅವ್ರಿಗೆ ಅಕ್ಕಿ ಮೂಟೆ ಸಿಕ್ತು, ಅವ್ರ ಅಕ್ಕಿ ಮೂಟೆಗೆ ಸೀಮಿತ, ಏನು ಮಾಡೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ಜನ ಸಾವಿಗೆ ಎದುರಿ ಮತಾಂತರವಾದ್ರು, ಕೆಲವೊಂದಷ್ಟು ಜನ ಅಕ್ಕಿ ಮೂಟೆಗಾಗಿ ಮತಾಂತರವಾದ್ರು. ಇನ್ನು ಉಳಿದಂಥವ್ರು ಹೀಗೆ ಇಲ್ವಾ? ನಾವು ಶ್ರೇಷ್ಠವಾಗಿಲ್ವಾ? ಸನಾತನ ಧರ್ಮದಲ್ಲಿ ಉಳಿದಿಲ್ವಾ? ಸನಾತನ ಧರ್ಮವನ್ನು ರಕ್ಷಣೆಯನ್ನ ಮಾಡ್ತಾ ಇಲ್ವಾ? ಒಂದು ಮಾತನ್ನ ತಿಳ್ಕೊಳ್ಳಿ, ಸನಾತನ ಧರ್ಮದ ರಕ್ಷಕರು ಎಲ್ಲಿಯ ತನಕ ನಿಂತಿರ್ತಾರೋ ಅಲ್ಲಿಯ ತನಕ ಸನಾತನ ಧರ್ಮವನ್ನ ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಪೂರ್ವಜರು ಪ್ರಾಣವನ್ನ ಕೊಟ್ಬಿಟ್ಟು ಸನಾತನ ಧರ್ಮವನ್ನ ರಕ್ಷಣೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅಟ್ಲೀಸ್ಟ್ ನೀವುಗಳು ಪ್ರಾಣ ಕೊಡೋದು ಬೇಡ, ಸನಾತನ ಧರ್ಮದ ಬಗ್ಗೆ ಇವತ್ತಿನ ಯುವ ಜನತೆಗೆ ತಿಳಿಸುವಂತಹ ಕೆಲಸವನ್ನ ಮಾಡಬೇಕು. ಸನಾತನ ಧರ್ಮದ ಶ್ರೇಷ್ಠತೆಯ ಬಗ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡಬೇಕು. ನೀವು ತಂದೆ ತಾಯಂದಿರು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಬಗ್ಗೆ, ವಿಚಾರಗಳ ಬಗ್ಗೆ, ಶ್ರೇಷ್ಠತೆಯ ಬಗ್ಗೆ ಪಾಠ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಇವುಗಳು ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ. ಇವತ್ತಿನ ದಿನ ಡಿವೋರ್ಸ್ಗಳು ಹೆಚ್ಚಾಗ್ತಿರೋದು ಯಾಕೆ? ನಿಮ್ಮ ಮನೆಯ ಹೆಣ್ಣುಮಕ್ಳುಗಳು ಕಂಡವ್ರ ಜೊತೆ ಓಡೋಗ್ತಿರೋದು ಯಾಕೆ? ಸಿಕ್ಕವ್ರ ಜೊತೆ ಅಲಿತಾ ಇರೋದು ಯಾಕೆ? ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಬಗ್ಗೆ, ಶ್ರೇಷ್ಠತೆಯ ಬಗ್ಗೆ ಪಾಠವನ್ನ ಮಾಡ್ತಾ ಇಲ್ಲ. ದಯಮಾಡಿ ಮತ್ತೊಮ್ಮೆ ನಿಮ್ಮ ಬಳಿ ಕೇಳಿಕೊಳ್ಳುವಂತಹದ್ದು, ಸನಾತನ ಧರ್ಮದ ಶ್ರೇಷ್ಠತೆಯ ಬಗ್ಗೆ ದಯಮಾಡಿ ಪ್ರತಿಯೊಬ್ಬರನ್ನು ತಿಳ್ಕೊಳ್ಳಿ. ಯಾವನೋ ವೇದಿಕೆಯ ಮೇಲೆ ನಿಂತ್ಕೊಂಡು ಖಾಲಿ ಪಲಾವ್ ಡೈಲಾಗ್ಗಳು ನೋಡಿ ಅದನ್ನೆಲ್ಲ ಕೇಳಿಸ್ಕೊಳ್ಳೋದನ್ನ ಬಿಟ್ಬಿಡಿ. ಕೆಲವೊಂದಷ್ಟು ಜನ ಹೇಳ್ತಿರ್ತಾರೆ, ಹಾಗೆ ಹೀಗೆ ಅಸಹ್ಯ ಜಾತಿ ವ್ಯವಸ್ಥೆ ಹಾಗೆ ಹೀಗೆ ಅಂತಂದ್ಬಿಟ್ಟು. ಬೇಡ ಕಣ್ರಯ್ಯ, ಈಗ ವಿದೇಶಿಗರೆಲ್ಲ ಬಂದ್ಬಿಟ್ಟು ಇಸ್ಕಾನಲ್ಲಿ ಬಂದು ತುಂಬಾ ಜನ ಸೇರ್ಕೊಂಡಿದ್ದಾರೆ. ಯಾವ ಜಾತಿ ಅಂತ ಕೇಳ್ತಾರ? ಅದೇ ಕೇಳ್ತಾರೆ. ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಯಾವನು ಜಾತಿ ಅಂತ ಕೇಳೋದಿಲ್ಲ. ಶಾಲೆಗೆ ಸೇರಿಸ್ಬೇಕಾದ್ರೆ ಕೇಳ್ತಾರೆ ಯಾವ ಜಾತಿ ಅಂತಂದ್ಬಿಟ್ಟು. ದೇವಸ್ಥಾನಕ್ಕೆ ಹೋದಾಗ ಯಾವನಾದ್ರೂ ಯಾವ ಜಾತಿ ಅಂತ ಕೇಳ್ತಾನ? ಇಂತಹ ವಿಚಾರಗಳನ್ನ ದಯಮಾಡಿ ನೀವುಗಳು ತಿಳ್ಕೊಳ್ಳಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.